ನ್ಯಾಷನಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಲಾವಣ್ಯ. ಇತರರಿಗೆ ತಮಿಳುನಾಡು ರಾಜ್ಯವಾಗಿರಬಹುದು, ನನಗೆ ತಮಿಳುನಾಡು ಮನೆ. ಜನರಿಗಾಗಿ ನಾನು ರಾಜಕೀಯಕ್ಕೆ ಬಂದಿದ್ದು ತಪ್ಪಾ ಅಂತ ಸೇಲಂ ಸಭೆಯಲ್ಲಿ ಟಿವಿಕೆ ಅಧ್ಯಕ್ಷ ವಿಜಯ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಈರೋಡು ಸಭೆಯ ನಂತರ 55 ದಿನಗಳ ಬಳಿಕ ಸೇಲಂ ಸೀಲನಾಯಕನ ಪಟ್ಟಿ ಬಳಿ ಇರುವಂತಹ ಕೆವಿಪಿ ಗಾರ್ಡನ್ ನಲ್ಲಿ ಟಿವಿಕೆ ನಿರ್ವಹಣಾ ಸಭೆಯನ್ನ ನಡೆಸಲಾಯಿತು. ಈ ಸಭೆಯಲ್ಲಿ ಮಾತನಾಡಿದಂತಹ ವಿಜಯ್, ಧೈರ್ಯವೇ ಎಲ್ಲದರ ಆಧಾರ, ಪವರ್. ನಮ್ಮನ್ನ ಇತರರು ಕಡಿಮೆ ಅಂದಾಗ ನಾವು ಯಾರು ಅನ್ನೋದನ್ನ ತೋರಿಸ್ಬೇಕು ಎಂಬ ಉತ್ಸಾಹ ಬರುತ್ತೆ. ವಿಜಯ್ ಮನೆ ಬಿಟ್ಟು ಹೋಗು ಅಂತ ಹೇಳುವವರ ವಿರುದ್ಧ ದಳಪತಿ ವಿಜಯ್ ಅವರು ಗುಡುಕಿದ್ದಾರೆ. ನನ್ನ ಮನೆ ಯಾವುದು ಅಂತ ಗೊತ್ತಾ ಅಂತ ಪ್ರಶ್ನಿಸಿದ್ರು. ತಮಿಳುನಾಡು ನನ್ನ ಮನೆ. ನನ್ನ ಮನೆಯಲ್ಲಿ 8 ಕೋಟಿ ಜನ ಇದ್ದಾರೆ. ಎಲ್ಲರೂ ನನ್ನ ಸಂಬಂಧಿಕರು. 8 ಕೋಟಿ ಜನರ ಜೊತೆ ಇರುವವನು ನಾನು ಅಂತ ಗರ್ಜಿಸಿದ್ರು. ವಿಜಯ್ ಓಟ್ ಕೇಳೋಕೆ ಮಾತ್ರ ಬಂದಿಲ್ಲ, ನ್ಯಾಯ ಕೇಳೋಕೆ ಬಂದಿದ್ದೇನೆ. ವಿಜಯ್ ರಾಜಕೀಯಕ್ಕೆ ಬಂದಿದ್ದು ತಪ್ಪಾ? ಇತರ ಪಕ್ಷಗಳು ಸಭೆ ನಡೆಸೋಕೆ ಸ್ಥಳವನ್ನ ಕೊಡ್ತಾರೆ, ಆದ್ರೆ ನಮಗೆ ಸ್ಥಳ ಕೊಡೋಕೆ ನಿರಾಕರಿಸ್ತಾ ಇದ್ದಾರೆ. ಇದನ್ನ ಇಂಗ್ಲಿಷ್ ನಲ್ಲಿ SOP ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಸ್ಟಾಲಿನ್ ಸರ್ ಆಪರೇಟಿಂಗ್ ಪ್ರೊಸೀಜರ್ ಆಗಿದೆ ಅಂತ ಟೀಕಿಸಿದ್ರು. ಇನ್ ಮುಂದೆ ಹಣ ಕೊಟ್ಟು ವೋಟ್ ಪಡೆಯುವ ಲೆಕ್ಕಗಳು ನಡೆಯೋದಿಲ್ಲ. ನಿಮ್ಮ ವೋಟ್ ಮಾತ್ರವಲ್ಲ, ನಿಮ್ಮ ಕುಟುಂಬದವರಿಗೂ ಕೂಡ ಹೇಳಿ ಟಿವಿಕೆಗೆ ವೋಟ್ ಹಾಕ್ಸಿ ಅಂತ ಮನವಿಯನ್ನ ಮಾಡಿದ್ರು. ಇನ್ನು ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಯಾವ ಪಕ್ಷದ ಜೊತೆಯೂ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಸೇಲಂನಲ್ಲಿ ನಡೆದಂತಹ ಟಿವಿಕೆ ಪಕ್ಷದ ಬೃಹತ್ ಸಮಾವೇಶದಲ್ಲಿ ದುರಂತವೊಂದು ಸಂಭವಿಸಿದೆ. ಪಕ್ಷದ ಮುಖ್ಯಸ್ಥ ಹಾಗೂ ನಟ ವಿಜಯ್ ಅವರ ಭಾಷಣ ಕೇಳೋಕೆ ಬಂದಿದ್ದಂತಹ ವ್ಯಕ್ತಿಯೊಬ್ಬರು ವಿಪರೀತ ಬಿಸಿಲಿನ ತಾಪ ತಾಳಲಾರದೆ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. 2026ರ ಚುನಾವಣಾ ಪ್ರಚಾರದ ಭಾಗವಾಗಿ ಸೇಲಂನಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನ ಆಯೋಜಿಸಲಾಗಿತ್ತು. ತಮ್ಮ ನೆಚ್ಚಿನ ನಟನನ್ನ ನೋಡೋಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸೇರಿದ್ರು. ಮಧ್ಯಾಹ್ನದ ವೇಳೆ ಬಿಸಿಲಿನ ತಾಪಮಾನ ಏರಿಕೆಯಾಗಿದ್ದರಿಂದ ಮತ್ತು ವಿಪರೀತ ಜನಸಂದಣಿಯಿಂದಾಗಿ ಉಸಿರುಗಟ್ಟುವ ವಾತಾವರಣ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾದ್ರೂ ಕೂಡ ದಾರಿಯಲ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ವೈದ್ಯರು ದೃಢೀಕರಿಸಿದ್ದಾರೆ. ಹಿಟ್ ಸ್ಟ್ರೋಕ್ ನಿಂದಾಗಿ ಸಾವು ಸಂಭವಿಸಿದೆ ಅಂತ ಪ್ರಾಥಮಿಕ ವರದಿಗಳು ತಿಳಿಸಿವೆ. ಇನ್ನು ಸಮಾವೇಶದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನೆರಳಿನ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇವೆ. ಬಿಸಿಲಿನ ಝಳಕ್ಕೆ ಇನ್ನೂ ಕೆಲವರು ಅಸ್ವಸ್ಥರಾಗಿದ್ದು ಈಗ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಂತ ಮೂಲಗಳು ತಿಳಿಸಿವೆ. ರಾಜಕೀಯ ಪ್ರವೇಶದ ಬಳಿಕ ವಿಜಯ್ ಅವರ ರ್ಯಾಲಿಗಳಿಗೆ ಜನಸಾಗರವೇ ಹರಿದು ಬರ್ತಾ ಇದ್ದು, ಜನರನ್ನ ನಿಯಂತ್ರಿಸುವುದು ಮತ್ತು ಮೂಲಭೂತ ಸೌಕರ್ಯ ಒದಗಿಸುವುದು ಆಯೋಜಕರಿಗೆ ಸವಾಲಾಗಿ ಪರಿಣಮಿಸಿದೆ. ತಮಿಳುನಾಡು ಚುನಾವಣೆಗೂ ಮೊದಲೇ ಡಿಎಂಕೆ ಸರ್ಕಾರ ಮಹಿಳೆಯರ ಖಾತೆಗೆ 5,000 ರೂಪಾಯಿ ಹಣವನ್ನ ಜಮೆ ಮಾಡಿದೆ. ಕಲೈಗ್ನಾರ್ ಮಗ್ಲೀರ್ ಉರಿಮೈ ತೊಗೈ ಯೋಜನೆಯಡಿ 1.31 ಕೋಟಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ತಲಾ 5,000 ರೂಪಾಯಿ ಜಮೆಯಾಗಿದೆ. ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣದ ಜೊತೆಗೆ ಬೇಸಿಗೆ ಸಮಯದಲ್ಲಿ ನೆರವಾಗೋಕೆ 2,000 ರೂಪಾಯಿ ಹಣವನ್ನ ಹಾಕಲಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ನಮ್ಮ ಪಕ್ಷ ಮತ್ತೆ ಅಧಿಕಾರಕ್ಕೆ ಏರಿದ್ರೆ ದ್ರಾವಿಡ 2.0 ಸರ್ಕಾರದ ಅಡಿಯಲ್ಲಿ ಈಗ ಫಲಾನುಭವಿಗಳಿಗೆ ನೀಡಲಾಗುವಂತಹ ತಿಂಗಳ ಮೊತ್ತವನ್ನ 2,000 ರೂಪಾಯಿಗೆ ಏರಿಸಲಾಗುವುದು ಅಂತ ಸ್ಟಾಲಿನ್ ಅವರು ಭರವಸೆಯನ್ನ ನೀಡಿದ್ದಾರೆ. ಬಾಂಗ್ಲಾದೇಶ ಸಂಸತ್ ಚುನಾವಣೆಯಲ್ಲಿ ಬಿಎನ್ಪಿ ಗೆಲುವಿಗೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಅಭಿನಂದಿಸಿದ್ದಾರೆ. ಆದರೆ ಪಕ್ಷದ ಮುಖ್ಯಸ್ಥ ತಾರಿಕ್ ರೆಹಮಾನ್ ರನ್ನ ಸಹೋದರ ಅಂತ ಕರೆದಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವಂತಹ ಮಮತಾ ಬ್ಯಾನರ್ಜಿ ಅವರು, ನನ್ನ ಎಲ್ಲಾ ಸಹೋದರ ಸಹೋದರಿಯರಿಗೆ ಮತ್ತು ಬಾಂಗ್ಲಾದೇಶದ ಎಲ್ಲಾ ಜನರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಪೂರ್ವಭಾವಿಯಾಗಿ ರಂಜಾನ್ ಮುಬಾರಕ್. ಈ ದೊಡ್ಡ ವೆಚ್ಚಕ್ಕಾಗಿ ನನ್ನ ಸಹೋದರ ತಾರಿಕ್ ಅವರ ಪಕ್ಷ ಮತ್ತು ಎಲ್ಲಾ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳು. ನೀವೆಲ್ಲರೂ ಆರೋಗ್ಯವಾಗಿ ಮತ್ತು ಸಂತೋಷದಿಂದ ಇರಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧಗಳು ಉದ್ವಿಗ್ನತೆಯಿಂದ ಮುಕ್ತವಾಗಲಿ. ನಮ್ಮ ಸಂಬಂಧಗಳು ಶಾಶ್ವತವಾಗಿ ಸೌಹಾರ್ದಯುತವಾಗಿರ್ಲಿ ಅಂತ ನಾನು ಬಯಸ್ತೇನೆ ಅಂತ ದೀದಿ ಅವರು ಬರ್ತಿದ್ದಾರೆ. ಪ್ರಧಾನಮಂತ್ರಿಗಳ ನೂತನ ಕಚೇರಿ ಇರುವ ಸೇವಾ ತೀರ್ಥ ಕಟ್ಟಡದ ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನೆರವೇರಿಸಿದ್ರು. ಆ ಮೂಲಕ ಸ್ವಾತಂತ್ರ್ಯ ನಂತರ ಮೊದಲ ಬಾರಿ ಪ್ರಧಾನಿ ಕಚೇರಿ ಹೊಸ ಕಟ್ಟಡಕ್ಕೆ ಸ್ಥಳಾಂತರವಾಗಿದೆ. ಪ್ರಧಾನಮಂತ್ರಿಗಳ ಕಚೇರಿ ಸೌತ್ ಬ್ಲಾಕ್ ನಲ್ಲಿರುವಂತಹ ಬ್ರಿಟಿಷ್ ಕಾಲದ ಕಟ್ಟಡದಿಂದ ಕರ್ತವ್ಯ ಪಥದಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ ಸೇವಾ ತೀರ್ಥ ಎಂಬ ಹೊಸ ವಿಳಾಸಕ್ಕೆ ಸ್ಥಳಾಂತರಗೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸೇವಾ ತೀರ್ಥ ಹಾಗೂ
ಕರ್ತವ್ಯ ಭವನ 1 ಮತ್ತು 2 ಎಂಬ ಸಂಕೀರ್ಣವನ್ನ ಉದ್ಘಾಟಿಸಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಕಚೇರಿ ಇರುವಂತಹ ಹೊಸ ಕಟ್ಟಡ ಸೇವಾ ತೀರ್ಥನ ಉದ್ಘಾಟಿಸೋದ್ರೊಂದಿಗೆ ಭಾರತದ ಅತ್ಯಂತ ಶಕ್ತಿಶಾಲಿ ಸ್ಥಳದ ವಿಳಾಸ ಇಂದು ಬದಲಾಯಿತು. ಸ್ವಾತಂತ್ರ್ಯದ ನಂತರ ಇದೇ ಮೊದಲ ಬಾರಿಗೆ ಈ ಸ್ಥಳಾಂತರವು ಪ್ರಮುಖ ಕಾರ್ಯನಿರ್ವಾಹಕ ಕಾರ್ಯಗಳನ್ನ ಕ್ರೋಢೀಕರಿಸೋಕೆ ಮತ್ತು ಆಡಳಿತಾತ್ಮಕ ದಕ್ಷತೆಯನ್ನ ಹೆಚ್ಚಿಸೋಕೆ ವಿನ್ಯಾಸಗೊಳಿಸಲಾದಂತಹ ಅತ್ಯಾಧುನಿಕ ಸೌಲಭ್ಯಕ್ಕೆ ಬದಲಾವಣೆಯನ್ನ ಸೂಚಿಸುತ್ತೆ. ಸೇವಾ ತೀರ್ಥ ಅನ್ನೋದು ಪ್ರಧಾನಿ ಕಚೇರಿ, ರಾಷ್ಟ್ರೀಯ ಸುರಕ್ಷಾ ಕೌನ್ಸಿಲ್ ಸೆಕ್ರೆಟರಿಯೇಟ್ ಮತ್ತು ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಅನ್ನ ಒಳಗೊಂಡಂತಹ ಒಂದೇ ಕಾಂಪ್ಲೆಕ್ಸ್ಗೆ ನೀಡಲಾದಂತಹ ಹೆಸರು ಅನ್ನೋದು ಗಮನಾರ್ಹವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಹೊಸ ಕಚೇರಿಯಾದಂತಹ ಸೇವಾ ತೀರ್ಥ್ನಲ್ಲಿ ಮೊದಲ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇಂದು ಪ್ರಧಾನಿ ಮೋದಿ ಸಹಿ ಹಾಕಿದ 4 ನಿರ್ಧಾರಗಳು ರೈತರು, ಮಹಿಳೆಯರು, ಯುವಕರ ಮೇಲೆ ಕೇಂದ್ರೀಕೃತವಾಗಿದೆ. ಇಂದು ರಾಹತ್ ಯೋಜನೆಯನ್ನ ಪ್ರಾರಂಭಿಸೋಕೆ ಅನುಮೋದನೆಯನ್ನ ನೀಡಲಾಗಿದೆ. ಈ ಉಪಕ್ರಮದ ಅಡಿಯಲ್ಲಿ ಅಪಘಾತಕ್ಕೊಳಗಾದವರಿಗೆ 1.5 ಲಕ್ಷ ರೂಪಾಯಿಗಳವರೆಗೆ ನಗದು ರಹಿತ ಚಿಕಿತ್ಸೆ ದೊರೆಯಲಿದ್ದು, ತಕ್ಷಣದ ವೈದ್ಯಕೀಯ ಸಹಾಯಕ ಕೊರತೆಯಿಂದಾಗಿ ಯಾವುದೇ ಪ್ರಾಣಹಾನಿ ಆಗದಂತೆ ತಡೆಯುತ್ತೆ. ಇನ್ನು ಕೇಂದ್ರ ಸರ್ಕಾರವು 3 ಕೋಟಿ ಲಖಪತಿ ದೀದಿಗಳ ಮೈಲಿಗಲ್ಲನ್ನ ದಾಟಿದೆ. ಇನ್ನು ಪ್ರಧಾನಿ ಮೋದಿ ಈಗ ಮಾರ್ಚ್ 2029ರ ವೇಳೆಗೆ 6 ಕೋಟಿ ಲಖಪತಿ ದೀದಿಗಳ ಹೊಸ ಗುರಿಯನ್ನ ಹೊಂದಿದ್ದು, ಈಗ ಇದು ಪ್ರಮಾಣ ಮತ್ತು ಆಕಾಂಕ್ಷಿ ಎರಡನ್ನ ದ್ವಿಗುಣಗೊಳಿಸ್ತಾ ಇದೆ. ಇನ್ನು ಭಾರತದ ಸಂಪೂರ್ಣ ಕೃಷಿ ಸರಪಳಿಯನ್ನ ಬಲಪಡಿಸುವ ಗುರಿಯನ್ನ ಹೊಂದಿರುವ ಕೇಂದ್ರ ಸರ್ಕಾರ ಕೃಷಿ ಮೂಲ ಸೌಕರ್ಯ ನಿಧಿಗಳನ್ನ 2 ಲಕ್ಷ ಕೋಟಿಗೆ ಹೆಚ್ಚಿಸಿದೆ. ಇನ್ನು ಭಾರತದ ಸಂಪೂರ್ಣ ಕೃಷಿ ಮೌಲ್ಯ ಸರಪಳಿಯನ್ನ ಬಲಪಡಿಸುವಂತಹ ಗುರಿಯೊಂದಿಗೆ ಪ್ರಧಾನಿ ಮೋದಿ ಅವರು ಕೃಷಿ ಮೂಲ ಸೌಕರ್ಯ ನಿಧಿಯ ವೆಚ್ಚವನ್ನ 1 ಲಕ್ಷ ಕೋಟಿ ರೂಪಾಯಿನಿಂದ 2 ಲಕ್ಷ ಕೋಟಿಗೆ ದ್ವಿಗುಣಗೊಳಿಸೋಕೆ ಅನುಮೋದಿಸಿದ್ದಾರೆ. ಕೇಂದ್ರ ಸರ್ಕಾರದ ವಂದೇ ಮಾತರಂ ಗೀತೆಯ ಹೊಸ ಮಾರ್ಗಸೂಚಿಗೆ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಿಯಮ ಸಂವಿಧಾನದ ಜಾತ್ಯತೀತ ಆಶಯಗಳಿಗೆ ವಿರುದ್ಧವಾಗಿದೆ ಅಂತ ಎಐಎಂಪಿಎಲ್ಪಿ ಆರೋಪಿಸಿದೆ. ವಂದೇ ಮಾತರಂ ಗೀತೆಯ ಎಲ್ಲ 6 ಚರಣಗಳನ್ನ ಕಡ್ಡಾಯಗೊಳಿಸಿರುವ ಕೇಂದ್ರದ ನಡೆ ದೇಶದ ಸಂವಿಧಾನದ ಆಶಯಗಳಿಗೆ, ನಮ್ಮ ಜಾತ್ಯತೀತ ಮೌಲ್ಯಗಳಿಗೆ, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿಗೆ ವಿರುದ್ಧವಾಗಿದೆ ಅಂತ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದೆ. ವಂದೇ ಮಾತರಂನಲ್ಲಿ ದುರ್ಗಾ ಮತ್ತು ಇತರೆಯ ದೇವತೆಗಳ ಪೂಜೆಯ ಉಲ್ಲೇಖ ಇದೆ. ಇದು ಮುಸ್ಲಿಮರ ನಂಬಿಕೆಗಳಿಗೆ ವಿರುದ್ಧವಾಗಿದ್ದು, ಗೀತೆಯನ್ನ ಸಂಪೂರ್ಣವಾಗಿ ಸ್ವೀಕರಿಸೋಕೆ ಸಾಧ್ಯವಿಲ್ಲ. ಮುಸ್ಲಿಮರು ಒಬ್ಬ ದೇವರನ್ನ ಮಾತ್ರ ಪೂಜಿಸುತ್ತಾರೆ. ಇಸ್ಲಾಂ ದೇವರೊಂದಿಗೆ ಯಾವುದೇ ರೀತಿಯ ಪಾಲುದಾರರನ್ನ ಸಂಯೋಜಿಸೋಕೆ ಅನುಮತಿಸೋದಿಲ್ಲ ಅಂತ ಎಐಎಂಪಿಎಲ್ಪಿ ಹೊರಡಿಸಿರುವಂತಹ ಅಧಿಕೃತ ಪ್ರಕಟಣೆಯಲ್ಲಿ ಉಲ್ಲೇಖಿಸಿದೆ. ಕೇಂದ್ರ ಸರ್ಕಾರವು ಈ ಅಧಿಸೂಚನೆಯನ್ನ ತಕ್ಷಣವೇ ಹಿಂತೆಗೆದುಕೊಳ್ಳಬೇಕು. ಇಲ್ಲದೆ ಹೋದ್ರೆ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯು ಈ ನಿರ್ಧಾರವನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುತ್ತೆ ಅಂತ ಸ್ಪಷ್ಟಪಡಿಸಿದೆ. ಜೈಲಿನ ಒಳಗಿನಿಂದ ಚುನಾವಣೆಗೆ ಸ್ಪರ್ಧಿಸೋಕೆ ಕಾನೂನಿನಲ್ಲಿ ಅವಕಾಶವಿರುವಾಗ ಅದೇ ರೀತಿ ಈಗ ಅದೇ ಜೈಲಿನಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳಿಗೆ ಮತದಾನದ ಹಕ್ಕು ನೀಡುವ ನಿಟ್ಟಿನಲ್ಲಿ ಪ್ರಸ್ತುತ ಜಾರಿಯಲ್ಲಿರುವಂತಹ 1951ರ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 62ರ 5ಕ್ಕೆ ತಿದ್ದುಪಡಿ ತರಬೇಕು ಅಂತ ಸಂಸದ ಈರಣ್ಣ ಕಡಾಡಿಯವರು ಮನವಿ ಮಾಡಿದ್ದಾರೆ. ರಾಜ್ಯಸಭೆಯ ಶೂನ್ಯ ಅವಧಿಯಲ್ಲಿ ವಿಷಯ ಪ್ರಸ್ತಾಪಿಸಿದಂತಹ ಈರಣ್ಣ ಕಡಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ವಿಶ್ವಾಸ್ ಎಂಬ ಮಂತ್ರದೊಂದಿಗೆ ಈಗ ಕೆಲಸ ಮಾಡ್ತಾ ಇದೆ. ದೇಶದ ಜೈಲುಗಳಲ್ಲಿರುವಂತಹ ಸುಮಾರು 4.9 ಲಕ್ಷ ಕೈದಿಗಳಲ್ಲಿ 77%ಕ್ಕೂ ಹೆಚ್ಚು ವಿಚಾರಣಾಧೀನ ಕೈದಿಗಳಾಗಿದ್ದಾರೆ. ಈಗ ಸುಮಾರು 3.8 ಲಕ್ಷ ಮಂದಿಯಲ್ಲಿ ಬಹುತೇಕರು ಬಡವರು ಮತ್ತು ಶೋಷಿತ ವರ್ಗಕ್ಕೆ ಸೇರಿದವರಾಗಿದ್ದು, ಕೇವಲ ಜಾಮೀನು ಹಣ ಪಾವತಿಸಲಾಗದಂತಹ ಕಾರಣಕ್ಕೆ ಜೈಲಿನಲ್ಲಿದ್ದಾರೆ. ಇಂಥವರಿಗೆ ಮತದಾನದ ಹಕ್ಕು ನಿರಾಕರಿಸುವುದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಸರಿಯಲ್ಲ. ಒಬ್ಬ ಅಪರಾಧಿ ಅಂತ ಸಾಬೀತಾದ ವ್ಯಕ್ತಿ ಜಾಮೀನು ಅಥವಾ ಫೆರೋಲ್ ಮೇಲೆ ಹೊರಗಿದ್ದಾಗ ಮತ ಹಾಕಬಹುದು. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಇನ್ನು ನಿರ್ದೋಷಿಯಾಗಿಯೇ ಇರುವ ವಿಚಾರಣಾಧೀನ ಕೈದಿಗಳಿಗೆ ಮತದಾನ ಹಕ್ಕಿಲ್ಲ. ಈ ತಾರತಮ್ಯವನ್ನ ಹೋಗಲಾಡಿಸೋಕೆ ತಿದ್ದುಪಡಿ ತರುವುದು ಅಗತ್ಯವಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಕಚೇರಿಗೆ ಕಳೆದೊಂದು ದಶಕದಲ್ಲಿ ಸೇವೆಯಲ್ಲಿರುವಂತಹ ನ್ಯಾಯಾಧೀಶರ ವಿರುದ್ಧ ಒಟ್ಟು 8,630 ದೂರುಗಳು ದಾಖಲಾಗಿವೆ ಅಂತ ಕೇಂದ್ರ ಕಾನೂನು ಸಚಿವಾಲಯ ಲೋಕಸಭೆಯಲ್ಲಿ ತಿಳಿಸಿದೆ. ಡಿಎಂಕೆ ಪಕ್ಷದ ಸಂಸದ ಮತೇಶ್ವರನ್
ವಿಎಸ್ ಅವರು ಈಗ ಕೇಳಿದ ಪ್ರಶ್ನೆಗೆ ಲಿಖಿತ ಉತ್ತರ ನೀಡಿರುವಂತಹ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಈಗ ಏನು ಸುಪ್ರೀಂ ಕೋರ್ಟ್ ನಿಂದ ಪಡೆದಂತಹ ಮಾಹಿತಿಯ ಆಧಾರದಲ್ಲಿ ಈ ಸಂಖ್ಯೆಯನ್ನ ಬಹಿರಂಗಪಡಿಸಿದ್ದಾರೆ. ಸರ್ಕಾರದ ಪ್ರಕಾರ ಉನ್ನತ ನ್ಯಾಯಾಂಗದ ವಿರುದ್ಧ ಬರುವಂತಹ ದೂರುಗಳನ್ನ ಇನ್ ಹೌಸ್ ಪ್ರಕ್ರಿಯೆಯಡಿ ನಿರ್ವಹಿಸಲಾಗ್ತಾ ಇದೆ. ಮುಖ್ಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿರುದ್ಧದ ದೂರುಗಳನ್ನ ಸ್ವೀಕರಿಸೋಕೆ ಸಫಲರಾಗಿದ್ದು, ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು ತಮ್ಮ ಕೋರ್ಟ್ನ ನ್ಯಾಯಾಧೀಶರ ವಿರುದ್ಧದ ದೂರುಗಳನ್ನ ಪರಿಶೀಲಿಸುತ್ತಿದ್ದಾರೆ. ಸಂಸತ್ತಿನ ಸಂಕೀರ್ಣದಲ್ಲಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ಈಗ ವಿರೋಧ ಪಕ್ಷದ ಸಂಸದರು ಘೋಷಣೆಗಳನ್ನ ಕೂಗಿ ಲೋಕಸಭೆಯಲ್ಲಿ ಕಲಾಪಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಲೋಕಸಭೆಯನ್ನ ಮಾರ್ಚ್ 9ರವರೆಗೆ ಮುಂದೂಡಲಾಗಿದೆ. ಬಜೆಟ್ ಅಧಿವೇಶನದ ಮೊದಲ ಹಂತದ ಕೊನೆಯ ದಿನದಂದು ಪುರಿ ಮತ್ತು ಜೆಫ್ರಿ ಎಪ್ಸ್ಟೀನ್ ನ ನಡುವಿನ ಇಮೇಲ್ಗಳನ್ನ ಬಹಿರಂಗಪಡಿಸಲಾಗಿದೆ ಎಂಬ ಆರೋಪದ ಮೇಲೆ ವಿರೋಧ ಪಕ್ಷದ ಸದಸ್ಯರು ಸಂಸತ್ತಿನ ಸಂಕೀರ್ಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದರಿಂದ ಲೋಕಸಭೆಯನ್ನ ಮಧ್ಯಾಹ್ನದವರೆಗೆ ಮುಂದೂಡಲಾಯಿತು. ಸಚಿವರು ರಾಜೀನಾಮೆ ನೀಡಬೇಕು ಅಂತ ವಿರೋಧಿಸಿ ಪಕ್ಷ ಒತ್ತಾಯಿಸಿತು. ಇಂದಿನ ಕಲಾಪದಲ್ಲಿ ಕೋಲಾಹಲದ ನಡುವೆಯೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರು ಮಂಡಿಸಿದಂತಹ ಮಹತ್ವದ ನಿರ್ಣಯಕ್ಕೂ ಕೂಡ ಕಾಂಗ್ರೆಸ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.